ವಿದ್ಯಾಕಾಶಿ ಧಾರವಾಡದಲ್ಲಿ ಹೊಸ ರೈಲ್ವೆ ನಿಲ್ದಾಣಕ್ಕೆ ತ್ರಿವಿಧ ದಾಸೋಹಿಯ ಹೆಸರನ್ನ ಇಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಆ ಶ್ರೀಗಳು ಯಾರು, ಏನಿದು ಸ್ಟೋರಿ ನಾವು ತೋರಿಸ್ತೀವಿ, ನೋಡಿ. ರೈಲ್ವೆ ನಿಲ್ದಾಣಕ್ಕೆ ಶ್ರೀಗಳ ಹೆಸರಿಡಲು ಒತ್ತಾಯ. ಸರ್ಕಾರಕ್ಕೆ ಮುರುಘಾ ಮಠದ ಭಕ್ತರ ಆಗ್ರಹ. ಧಾರವಾಡ ವಿದ್ಯಾಕಾಶಿಯಾಗಲು ಪ್ರಮುಖ ಕಾರಣ ಇಲ್ಲಿನ ಕರ್ನಾಟಕ ವಿಶ್ವವಿದ್ಯಾಲಯ. ಆದರೆ ಇಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆಯಾದಾಗ ರಾಜ್ಯದ ವಿವಿಧೆಡೆಯಿಂದ ಧಾರವಾಡಕ್ಕೆ ಕಲಿಯಲು ಬಂದವರಿಗೆ ಆಗ ಹಾಸ್ಟೆಲ್ ವ್ಯವಸ್ಥೆ ಇರಲಿಲ್ಲ. ಈ ಸಮಯದಲ್ಲಿ ಅನ್ನ ಆಶ್ರಯ ನೀಡಿ ಬಡ ಮಕ್ಕಳನ್ನ ಪೋಷಣೆ ಮಾಡಿದವರು ಧಾರವಾಡದ ಮುರುಘಾ ಮಠದ ಶ್ರೀ ಮೃತ್ಯುಂಜಯ ಶ್ರೀಗಳು. ಮುರುಘಾ ಮಠದ ಪ್ರಸಾದ ನಿಲಯ 108 ವರ್ಷಗಳಿಂದ ಇಂದಿಗೂ ನಡೆಯುತ್ತಿದೆ. ಅಂತಹ ಶ್ರೀಗಳ ಹೆಸರನ್ನ ಈಗ ಧಾರವಾಡದ ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡಬೇಕು ಎನ್ನುವ ಕೂಗಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಯಾವಾಗ ಕರ್ನಾಟಕ ಯೂನಿವರ್ಸಿಟಿ ಸ್ಥಾಪನೆ ಆಯಿತು ಆವಾಗ ಇಲ್ಲಿ ಉಚಿತ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಿದರು. ಆ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಾಗುವಂಥ ಬದುಕನ್ನು ಕಟ್ಕೊಳ್ಳೋಕ್ಕೆ ಮಾಡಿದಂಥ ಕೆಲಸ ಭಾಳ ಮುಖ್ಯವಾದದ್ದು. ಈ ದಿಶೆಯಲ್ಲಿ ಸರ್ಕಾರ ಇದಕ್ಕೆ ಕಡೆ ಗಮನ ಹರಿಸಿ ಯೋಗ್ಯವಾದ ವ್ಯಕ್ತಿಗೆ ಸೂಕ್ತವಾದ ಒಂದು ನಾಮಕರಣ ಮಾಡಬೇಕಂತೇಳಿ ರೈಲ್ವೆ ಸ್ಟೇಷನ್ಗೆ ನಾವು ಕೇಳ್ಕೊತೀವಿ. ಧಾರವಾಡದಲ್ಲಿ ಬ್ರಿಟಿಷ್ ಕಾಲದ ರೈಲ್ವೆ ನಿಲ್ದಾಣವಿತ್ತು. ಅದನ್ನು ಕೆಡವಿ ಹೊಸ ನಿಲ್ದಾಣ ನಿರ್ಮಿಸಿದ ಬಳಿಕ ಈಗಷ್ಟೇ ವರ್ಷದ ಹಿಂದೆ ಉದ್ಘಾಟನೆಯಾಗಿದೆ. ಹೀಗಾಗಿ ಹೊಸ ನಿಲ್ದಾಣಕ್ಕೆ ಶ್ರೀಗಳ ಹೆಸರೇ ಸೂಕ್ತ ಅನ್ನೋದು ಮುರುಘಾ ಮಠದ ಭಕ್ತರ ಆಗ್ರಹವಾಗಿದೆ. ಇವತ್ತ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ಕ್ಕೆ ಮೃತ್ಯುಂಜಯ ರೈಲ್ವೆ ಸ್ಟೇಷನ್ ಅನ್ನತಕ್ಕಂಥ ವಿಶೇಷ ನಾಮವನ್ನು ಹೆಸರನ್ನು ಇಟ್ಟರೆ ಅವರ ಹೆಸರು ನಿರಂತರವಾಗಿ ಚಿರಂತನವಾಗಿ ಜನಮಾನಸದಲ್ಲಿ ಉಳಿತೈತಿ ಅಂತನ್ನೋದೇ ನಮ್ಮ ಬಲವಾದ ಅಪೇಕ್ಷೆ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರ ಹೆಸರಿನಲ್ಲಿ ಅಲ್ಲಿನ ರೈಲ್ವೆ ನಿಲ್ದಾಣವಿದೆ. ಒಂದೆಡೆ ಸಿದ್ಧಾರೂಢರು ಹೇಗೋ ಹಾಗೆಯೇ ಧಾರವಾಡಕ್ಕೆ ಮೃತ್ಯುಂಜಯ ಶ್ರೀಗಳು. ಹೀಗಾಗಿ ಮೃತ್ಯುಂಜಯ ಸ್ವಾಮೀಜಿ ರೈಲ್ವೆ ನಿಲ್ದಾಣ ಎಂದು ಕರೆಯುವುದೇ ಸೂಕ್ತ ಎನ್ನುವ ಆಗ್ರಹ ಕೇಳಿ ಬರ್ತಾ ಇದ್ದು, ಸರ್ಕಾರ ಇದಕ್ಕೆ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವಿದ್ಯಾಕಾಶಿ ಧಾರವಾಡದಲ್ಲಿ ಹೊಸ ರೈಲ್ವೆ ನಿಲ್ದಾಣಕ್ಕೆ ತ್ರಿವಿಧ ದಾಸೋಹಿಯ ಹೆಸರನ್ನ ಇಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಆ ಶ್ರೀಗಳು ಯಾರು, ಏನಿದು ಸ್ಟೋರಿ ನಾವು ತೋರಿಸ್ತೀವಿ, ನೋಡಿ. ರೈಲ್ವೆ ನಿಲ್ದಾಣಕ್ಕೆ ಶ್ರೀಗಳ ಹೆಸರಿಡಲು ಒತ್ತಾಯ. ಸರ್ಕಾರಕ್ಕೆ ಮುರುಘಾ ಮಠದ ಭಕ್ತರ ಆಗ್ರಹ. ಧಾರವಾಡ ವಿದ್ಯಾಕಾಶಿಯಾಗಲು ಪ್ರಮುಖ ಕಾರಣ ಇಲ್ಲಿನ ಕರ್ನಾಟಕ ವಿಶ್ವವಿದ್ಯಾಲಯ. ಆದರೆ ಇಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆಯಾದಾಗ ರಾಜ್ಯದ ವಿವಿಧೆಡೆಯಿಂದ ಧಾರವಾಡಕ್ಕೆ ಕಲಿಯಲು ಬಂದವರಿಗೆ ಆಗ ಹಾಸ್ಟೆಲ್ ವ್ಯವಸ್ಥೆ ಇರಲಿಲ್ಲ. ಈ ಸಮಯದಲ್ಲಿ ಅನ್ನ ಆಶ್ರಯ ನೀಡಿ ಬಡ ಮಕ್ಕಳನ್ನ ಪೋಷಣೆ ಮಾಡಿದವರು ಧಾರವಾಡದ ಮುರುಘಾ ಮಠದ ಶ್ರೀ ಮೃತ್ಯುಂಜಯ ಶ್ರೀಗಳು. ಮುರುಘಾ ಮಠದ ಪ್ರಸಾದ ನಿಲಯ 108 ವರ್ಷಗಳಿಂದ ಇಂದಿಗೂ ನಡೆಯುತ್ತಿದೆ. ಅಂತಹ ಶ್ರೀಗಳ ಹೆಸರನ್ನ ಈಗ ಧಾರವಾಡದ ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡಬೇಕು ಎನ್ನುವ ಕೂಗಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಯಾವಾಗ ಕರ್ನಾಟಕ ಯೂನಿವರ್ಸಿಟಿ ಸ್ಥಾಪನೆ ಆಯಿತು ಆವಾಗ ಇಲ್ಲಿ ಉಚಿತ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಿದರು. ಆ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಾಗುವಂಥ ಬದುಕನ್ನು ಕಟ್ಕೊಳ್ಳೋಕ್ಕೆ ಮಾಡಿದಂಥ ಕೆಲಸ ಭಾಳ ಮುಖ್ಯವಾದದ್ದು. ಈ ದಿಶೆಯಲ್ಲಿ ಸರ್ಕಾರ ಇದಕ್ಕೆ ಕಡೆ ಗಮನ ಹರಿಸಿ ಯೋಗ್ಯವಾದ ವ್ಯಕ್ತಿಗೆ ಸೂಕ್ತವಾದ ಒಂದು ನಾಮಕರಣ ಮಾಡಬೇಕಂತೇಳಿ ರೈಲ್ವೆ ಸ್ಟೇಷನ್ಗೆ ನಾವು ಕೇಳ್ಕೊತೀವಿ. ಧಾರವಾಡದಲ್ಲಿ ಬ್ರಿಟಿಷ್ ಕಾಲದ ರೈಲ್ವೆ ನಿಲ್ದಾಣವಿತ್ತು. ಅದನ್ನು ಕೆಡವಿ ಹೊಸ ನಿಲ್ದಾಣ ನಿರ್ಮಿಸಿದ ಬಳಿಕ ಈಗಷ್ಟೇ ವರ್ಷದ ಹಿಂದೆ ಉದ್ಘಾಟನೆಯಾಗಿದೆ. ಹೀಗಾಗಿ ಹೊಸ ನಿಲ್ದಾಣಕ್ಕೆ ಶ್ರೀಗಳ ಹೆಸರೇ ಸೂಕ್ತ ಅನ್ನೋದು ಮುರುಘಾ ಮಠದ ಭಕ್ತರ ಆಗ್ರಹವಾಗಿದೆ. ಇವತ್ತ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ಕ್ಕೆ ಮೃತ್ಯುಂಜಯ ರೈಲ್ವೆ ಸ್ಟೇಷನ್ ಅನ್ನತಕ್ಕಂಥ ವಿಶೇಷ ನಾಮವನ್ನು ಹೆಸರನ್ನು ಇಟ್ಟರೆ ಅವರ ಹೆಸರು ನಿರಂತರವಾಗಿ ಚಿರಂತನವಾಗಿ ಜನಮಾನಸದಲ್ಲಿ ಉಳಿತೈತಿ ಅಂತನ್ನೋದೇ
ನಮ್ಮ ಬಲವಾದ ಅಪೇಕ್ಷೆ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರ ಹೆಸರಿನಲ್ಲಿ ಅಲ್ಲಿನ ರೈಲ್ವೆ ನಿಲ್ದಾಣವಿದೆ. ಒಂದೆಡೆ ಸಿದ್ಧಾರೂಢರು ಹೇಗೋ ಹಾಗೆಯೇ ಧಾರವಾಡಕ್ಕೆ ಮೃತ್ಯುಂಜಯ ಶ್ರೀಗಳು. ಹೀಗಾಗಿ ಮೃತ್ಯುಂಜಯ ಸ್ವಾಮೀಜಿ ರೈಲ್ವೆ ನಿಲ್ದಾಣ ಎಂದು ಕರೆಯುವುದೇ ಸೂಕ್ತ ಎನ್ನುವ ಆಗ್ರಹ ಕೇಳಿ ಬರ್ತಾ ಇದ್ದು, ಸರ್ಕಾರ ಇದಕ್ಕೆ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ವಿದ್ಯಾಕಾಶಿ ಧಾರವಾಡದಲ್ಲಿ ಹೊಸ ರೈಲ್ವೆ ನಿಲ್ದಾಣಕ್ಕೆ ತ್ರಿವಿಧ ದಾಸೋಹಿಯ ಹೆಸರನ್ನ ಇಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಆ ಶ್ರೀಗಳು ಯಾರು, ಏನಿದು ಸ್ಟೋರಿ ನಾವು ತೋರಿಸ್ತೀವಿ, ನೋಡಿ. ರೈಲ್ವೆ ನಿಲ್ದಾಣಕ್ಕೆ ಶ್ರೀಗಳ ಹೆಸರಿಡಲು ಒತ್ತಾಯ. ಸರ್ಕಾರಕ್ಕೆ ಮುರುಘಾ ಮಠದ ಭಕ್ತರ ಆಗ್ರಹ. ಧಾರವಾಡ ವಿದ್ಯಾಕಾಶಿಯಾಗಲು ಪ್ರಮುಖ ಕಾರಣ ಇಲ್ಲಿನ ಕರ್ನಾಟಕ ವಿಶ್ವವಿದ್ಯಾಲಯ. ಆದರೆ ಇಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆಯಾದಾಗ ರಾಜ್ಯದ ವಿವಿಧೆಡೆಯಿಂದ ಧಾರವಾಡಕ್ಕೆ ಕಲಿಯಲು ಬಂದವರಿಗೆ ಆಗ ಹಾಸ್ಟೆಲ್ ವ್ಯವಸ್ಥೆ ಇರಲಿಲ್ಲ. ಈ ಸಮಯದಲ್ಲಿ ಅನ್ನ ಆಶ್ರಯ ನೀಡಿ ಬಡ ಮಕ್ಕಳನ್ನ ಪೋಷಣೆ ಮಾಡಿದವರು ಧಾರವಾಡದ ಮುರುಘಾ ಮಠದ ಶ್ರೀ ಮೃತ್ಯುಂಜಯ ಶ್ರೀಗಳು. ಮುರುಘಾ ಮಠದ ಪ್ರಸಾದ ನಿಲಯ 108 ವರ್ಷಗಳಿಂದ ಇಂದಿಗೂ ನಡೆಯುತ್ತಿದೆ. ಅಂತಹ ಶ್ರೀಗಳ ಹೆಸರನ್ನ ಈಗ ಧಾರವಾಡದ ರೈಲ್ವೆ ನಿಲ್ದಾಣಕ್ಕೆ ನಾಮಕರಣ ಮಾಡಬೇಕು ಎನ್ನುವ ಕೂಗಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಯಾವಾಗ ಕರ್ನಾಟಕ ಯೂನಿವರ್ಸಿಟಿ ಸ್ಥಾಪನೆ ಆಯಿತು ಆವಾಗ ಇಲ್ಲಿ ಉಚಿತ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಿದರು. ಆ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಾಗುವಂಥ ಬದುಕನ್ನು ಕಟ್ಕೊಳ್ಳೋಕ್ಕೆ ಮಾಡಿದಂಥ ಕೆಲಸ ಭಾಳ ಮುಖ್ಯವಾದದ್ದು. ಈ ದಿಶೆಯಲ್ಲಿ ಸರ್ಕಾರ ಇದರ ಕಡೆ ಗಮನ ಹರಿಸಿ ಯೋಗ್ಯವಾದ ವ್ಯಕ್ತಿಗೆ ಸೂಕ್ತವಾದ ಒಂದು ನಾಮಕರಣ ಮಾಡಬೇಕಂತೇಳಿ ರೈಲ್ವೆ ಸ್ಟೇಷನ್ಗೆ ನಾವು ಕೇಳ್ಕೊತೀವಿ. ಧಾರವಾಡದಲ್ಲಿ ಬ್ರಿಟಿಷ್ ಕಾಲದ ರೈಲ್ವೆ ನಿಲ್ದಾಣವಿತ್ತು. ಅದನ್ನು ಕೆಡವಿ ಹೊಸ ನಿಲ್ದಾಣ ನಿರ್ಮಿಸಿದ ಬಳಿಕ ಈಗಷ್ಟೇ ವರ್ಷದ ಹಿಂದೆ ಉದ್ಘಾಟನೆಯಾಗಿದೆ. ಹೀಗಾಗಿ ಹೊಸ ನಿಲ್ದಾಣಕ್ಕೆ ಶ್ರೀಗಳ ಹೆಸರೇ ಸೂಕ್ತ ಅನ್ನೋದು ಮುರುಘಾ ಮಠದ ಭಕ್ತರ ಆಗ್ರಹವಾಗಿದೆ. ಇವತ್ತ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ಗೆ ಮೃತ್ಯುಂಜಯ ರೈಲ್ವೆ ಸ್ಟೇಷನ್ ಅನ್ನತಕ್ಕಂಥ ವಿಶೇಷ ನಾಮವನ್ನು ಹೆಸರನ್ನು ಇಟ್ಟರೆ ಅವರ ಹೆಸರು ನಿರಂತರವಾಗಿ ಚಿರಂತನವಾಗಿ ಜನಮಾನಸದಲ್ಲಿ ಉಳಿತೈತಿ ಅಂತನ್ನೋದೇ ನಮ್ಮ ಬಲವಾದ ಅಪೇಕ್ಷೆ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರ ಹೆಸರಿನಲ್ಲಿ ಅಲ್ಲಿನ ರೈಲ್ವೆ ನಿಲ್ದಾಣವಿದೆ. ಒಂದೆಡೆ ಸಿದ್ಧಾರೂಢರು ಹೇಗೋ ಹಾಗೆಯೇ ಧಾರವಾಡಕ್ಕೆ ಮೃತ್ಯುಂಜಯ ಶ್ರೀಗಳು. ಹೀಗಾಗಿ ಮೃತ್ಯುಂಜಯ ಸ್ವಾಮೀಜಿ ರೈಲ್ವೆ ನಿಲ್ದಾಣ ಎಂದು ಕರೆಯುವುದೇ ಸೂಕ್ತ ಎನ್ನುವ ಆಗ್ರಹ ಕೇಳಿ ಬರ್ತಾ ಇದ್ದು, ಸರ್ಕಾರ ಇದಕ್ಕೆ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಡಿವಿ ಕುಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.